ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಕರ್ನಾಟಕದ ಟ್ರೆಡಿಷ್ನಲ್ ಆ್ಯಂಡ್ ಅಥೆಂಟಿಕ್ ಫುಡ್ ಅಂತಲೇ ಹೇಳ್ಬೋದು ಬಸ್ಸಾರು ಮುದ್ದೆ. ನನಗಂತೂ ತುಂಬ ಕಂಫರ್ಟಿಂಗ್ ಮೀಲ್ ಫಾರ್ ಎವರ್. ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಚಿಕ್ಕ ಬೌಲಲ್ಲಿ ಹುಣಸೆಹಣ್ಣ ಬಿಸಿ ನೀರಲ್ಲಿ ನೆನೆಸಿಡಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲ್, ಚಿಲ್ಲಿ, ಗಾರ್ಲಿಕ್, ಆನಿಯನ್ ಹಾಕಿ ಈ ಬಣ್ಣ ಬರೋವರೆಗೂ ಫ್ರೈ ಮಾಡಿ. ಲಾಸ್ಟಲ್ಲಿ 1 ಸ್ಪೂನ್ ಜೀರಿಗೆ ಸೇರಿಸಿ ಸ್ಟವ್ ಆಫ್ ಮಾಡ್ಕೊಳ್ಳಿ. ಮಿಕ್ಸರ್ ಜಾರ್ನಲ್ಲಿ ಹುರಿದಿರೋ ಮಸಾಲ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಬೇಯಿಸಿರೋ 1 ಸ್ಪೂನ್ ಕಾಳು, ಹುಣಸೆಹಣ್ಣು ರಸ ಸೇರಿಸಿ ಸ್ವಲ್ಪ ಸಾಲ್ಟ್ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಗ್ಲಾಸ್ ವಾಟರ್ನ ಬಾಯ್ಲ್ ಮಾಡಿ ಹಲಸಿನ ಹಣ್ಣಿನ ಸೀಡ್ಸ್ನ ಸ್ಮ್ಯಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅವರೆಕಾಳು, ಸ್ವಲ್ಪ ಸಾಲ್ಟ್ ಹಾಕಿ 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡ್ಕೊಳ್ಳಿ. 5 ಮಿನಿಟ್ಸ್ ಆದಮೇಲೆ ಕೆಂಪು ದಂಟನ್ನ ಸೇರಿಸಿ ಅನದರ್ 5 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಬಾಯ್ಲಿಂಗ್ ಆದಮೇಲೆ ವಾಟರ್ನ ಸ್ಟ್ರೈನರ್ ಯೂಸ್ ಮಾಡಿ ಸಪ್ರೇಟ್ ಮಾಡ್ಕೊಳ್ಳಿ. ಮೇಕ್ ಶ್ಯೂರ್ ವಾಟರ್ ಕಂಪ್ಲೀಟಾಗಿ ಸ್ಟ್ರೈನ್ ಆಗಬೇಕು. ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್, ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ 1 ಸ್ಪೂನ್ ಮಸಾಲಾನ ಎತ್ತಿಟ್ಕೊಳ್ಳಿ. ಒಗ್ಗರಣೆಗೆ ಕಾಳು, ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಕಾಳು ರೆಡಿ. ಸ್ಪೂನಲ್ಲಿರೋ ಒಗ್ಗರಣೆನ ಸಾಂಬಾರಿಗೆ ಸೇರಿಸಿ ರುಬ್ಬಿರೋಂಥ ಮಸಾಲೆ ಸೇರಿಸಿದ್ರೆ ಸಾಂಬಾರು ರೆಡಿ. ಎಂಜಾಯ್ ಇಟ್. ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಪಟ್ಕೊಂಡು ತಿಂದರು. ಥ್ಯಾಂಕ್ ಯು, ಬಾಯ್ ಬಾಯ್.